ದಾಂಡೇಲಿ ಬಿಜೆಪಿ ಯುವ ಮೋರ್ಚಾದಿಂದ ಹರ್ ಘರ್ ತಿರಂಗ ಅಭಿಯಾನದ ಅಡಿಯಲ್ಲಿ ಹಮ್ಮಿಕೊಂಡ ಬೈಕ್ ಜಾಥಾ ದಾಂಡೇಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ದಾಂಡೇಲಿ ಚೆನ್ನಮ್ಮ ವೃತ್ತದಿಂದ ಪ್ರಾರಂಭವಾದ ಜಾಥಾ ಸೋಮಾನಿ ಸರ್ಕಲ್ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಂಡಲ ಕಚೇರಿಯಲ್ಲಿ ಸಮಾಪ್ತಿಗೊಂಡಿತು. ಈ ಸಂದರ್ಭದಲ್ಲಿ ಯುವ ಮೋರ್ಚಾದ ಅಧ್ಯಕ್ಷ ಪವನ್ ಕೊನ್ನೂರು, ಮಂಡಲಾಧ್ಯಕ್ಷ ಬುದ್ಧಿವಂತಗೌಡ ಪಾಟೀಲ್, ಉಪಾಧ್ಯಕ್ಷ ಗುರು ಮಠಪತಿ, ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಟೂಸೂರು, ಹರ್ ಘರ್ ತಿರಂಗ ಅಭಿಯಾನದ ಜಿಲ್ಲಾ ಸಹ ಸಂಚಾಲಕ ರೋಷನ್ ನೇತ್ರಾವಳಿ, ಹರ್ ಘರ್ ತಿರಂಗ ಅಭಿಯಾನದ ಸಹ ಸಂಚಾಲಕ ರವಿ ಗಾವ್ಕರ್, ಮಂಜು ಶೆಟ್ಟಿ, ಜಯಶ್ರೀ ನೇಮತಿ ಹಾಗೂ ಪದಾಧಿಕಾರಿಗಳು ಇದ್ದರು. ಹರ್ ಘರ್ ತಿರಂಗ ಅಭಿಯಾನ ಜಿಲ್ಲಾ ಸಹ ಸಂಚಾಲಕ ರೋಷನ್ ನೇತ್ರಾವಳಿ ಮಾತನಾಡಿ, ಆಗಸ್ಟ್ 10ರಿಂದ 15ರವರೆಗೆ ಅಭಿಯಾನವು ನಡೆಯಲಿದ್ದು, ಈ ಅಭಿಯಾನದಲ್ಲಿ ಬೈಕ್ ರ್ಯಾಲಿ, ತಿರಂಗ ಯಾತ್ರೆ ಫಲವಾಗಿ ನಂತರ 13ರಿಂದ 15ರವರೆಗೆ ಪ್ರತಿಯೊಬ್ಬ ದೇಶದ ನಾಗರಿಕರು ಧ್ವಜವನ್ನು ತಮ್ಮ ತಮ್ಮ ಮನೆಯ ಮೇಲೆ ಹಾರಿಸಬೇಕು. ಆಗಸ್ಟ್ 14ರಂದು ದೇಶ ವಿಭಜನೆಯ ದುರಂತ ಸನ್ನಿವೇಶದ ಬಗ್ಗೆ ಸಾರ್ವಜನಿಕ ಸಭೆಯನ್ನ ಹಮ್ಮಿಕೊಳ್ಳಲಾಗುವುದು. ಈಗಿನ ಪೀಳಿಗೆಯಲ್ಲಿ ದೇಶಭಕ್ತಿ ಭಾವನೆಯನ್ನು ಜಾಗೃತಿಗೊಳಿಸಲಾಗುವುದು ಅತಿ ಅವಶ್ಯಕವಾಗಿದೆ. ಸಾವಿರಾರು ವರ್ಷದ ಇತಿಹಾಸವಿರುವ ಭಾರತದಲ್ಲಿ ಅನೇಕ ವಿದೇಶಿ ಆಕ್ರಮಣಕಾರರು ದಾಳಿಯನ್ನ ಮಾಡಿದರು. ಸಹ ಭಾರತದ ಸಂಸ್ಕೃತಿ ಪರಂಪರೆ ನಾಶವಾಗಲಿಲ್ಲ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಯುವಕರು ಪಾಲ್ಗೊಂಡು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಹೋರಾಡಿ ತಮ್ಮ ಬಲಿದಾನವನ್ನು ನೀಡಿದ್ದಾರೆ ಎಂದರು. ವತಿಯಿಂದ ನಡೆದಂತಹ ಈ ತಿರಂಗ ಯಾತ್ರೆಗೆ ಬಂದಂತ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಇದು ದಿನಾಂಕ 13ನೇ ತಾರೀಕಿನಿಂದ ಬೆಳಿಗ್ಗೆ ನಮ್ಮ ಮನೆಯ ಮೇಲೆ ಸಾರ್ವಜನಿಕರಿಗೆ ವಿನಂತಿ ಮಾಡೋದೇನೆಂದ್ರೆ, ತಮ್ಮ ಮನೆಗಳ ಮೇಲೆ ಬೆಳಿಗ್ಗೆ 8 ಗಂಟೆಗೆ ತಮ್ಮ ಈ ಧ್ವಜವನ್ನು ಹಾರಿಸಿ 15ನೇ ತಾರೀಕು ಸಂಜೆ 5 ಗಂಟೆಯವರೆಗೆ ಇಟ್ಟು ಸಂಜೆ 5 ಗಂಟೆಯವರೆಗೆ ತಮ್ಮ ಈ ಸುರಕ್ಷಿತವಾಗಿ ತೆಗೆದು ತಮ್ಮ ಮನೆಯಲ್ಲಿ ಇಟ್ಕೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಯಾಕಂದ್ರೆ ದೇಶದ ಸುರಕ್ಷತೆ ಹಾಗೂ ದೇಶದ ಜಾಗೃತಿ ಬಗ್ಗೆ ನಾವು ಈ ಜೆಂಡವನ್ನು ಹಾರಿಸಬೇಕಾಗುತ್ತದೆ. ಆ ದೃಷ್ಟಿಯಿಂದ ನಾವೆಲ್ಲರೂ 13ನೇ ತಾರೀಕಿಗೆ ಜೆಂಡವನ್ನು ಹಾರಿಸಿ 15ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಧ್ವಜವನ್ನು ಇಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.